ಹಬ್ಬದ ಸಲುವಾಗಿ ನಾನು ಪನ್ಪತ್ಲಿ ಮತ್ತೆ ಕಡುಬು ರೆಸಿಪಿಯನ್ನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬಗೆ ಬಾಳೆ ಎಲೆ ಕಡುಬುವನ್ನ ಮಾಡಿದ್ದೆ. ಆಮೇಲೆ ನಾವು ನಾಗರ ಪಂಚಮಿಗೆ ಅರಿಶಿಣದ ಎಲೆಯಿಂದ ಕಡುಬು ಮಾಡಿದೆವು, ಅಂದ್ರೆ ಪನ್ಪತ್ಲಿ ಅಂತ ಹೇಳ್ತೀವಿ. ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ. ಟರ್ಮರಿಕ್ ಎಲೆ ಅಂದ್ರೆ ಅರಿಶಿಣದ ಎಲೆಯನ್ನ ಯೂಸ್ ಮಾಡಿ ಹೇಗೆ ನೀವು ಪನ್ಪತ್ಲಿಯನ್ನ ಮಾಡ್ಬೋದು, ಅಂದ್ರೆ ಕಡುಬುನ ಮಾಡ್ಬೋದು. ಆಮೇಲೆ ಬಾಳೆ ಎಲೆಯಲ್ಲೂ ಕೂಡ ಹೇಗೆ ನೀವು ಕಡುಬುವನ್ನ ಎರಡು ತರದಲ್ಲಿ ಮಾಡ್ಬೋದು ಅಂತ ತೋರಿಸ್ತೀನಿ. ಕೊಂಕಣಿ ಸ್ಟೈಲ್ ಅಲ್ಲಿ ಒಂದು ತರ ತೋರಿಸ್ತಾ ಇದ್ದೀನಿ, ಇನ್ನೊಂದು ನಾವು ನಮ್ಮ ಇದರಲ್ಲಿ ಸಾಮಾನ್ಯವಾಗಿ ಹೇಗೆ ನಾವು ಪನ್ಪತ್ಲಿಯನ್ನ ಮಾಡ್ತೀವಿ ಅಂತ ಕೂಡ ತೋರಿಸ್ತೀನಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಎರಡು ತರದ ಪನ್ಪತ್ಲಿಯನ್ನ ನೀವು ನೋಡ್ಬೋದು. ಇದನ್ನ ನೀವು ಈ ಎಲೆಯಲ್ಲಿ ಟರ್ಮರಿಕ್ ಲೀಫ್ ಅಂತ ಹೇಳ್ತೀವಿ, ಅಂದ್ರೆ ಅರಿಶಿಣದ ಎಲೆ, ಅದರಲ್ಲೂ ಕೂಡ ಈ ತರ ತಟ್ಬೋದು. ಇಲ್ಲ ಅಂದ್ರೆ ನಿಮ್ಮ ಹತ್ರ ಈ ಎಲೆ ಇಲ್ಲ ಅಂದ್ರೆ ಬಾಳೆ ಎಲೆಯಲ್ಲಿ ಕೂಡ ತಟ್ಬೋದು. ಈ ವಿಡಿಯೋದಲ್ಲಿ ನಾನೀಗ ಫಸ್ಟ್ಗೆ ಈ ಪನ್ಪತ್ಲಿ ಮಾಡ್ಲಿಕ್ಕೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಈಗ ಹೂರ್ಣಗೆ ನಾನಿಲ್ಲಿ ಎಳ್ಳು ತಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ನಷ್ಟು ಎಳ್ಳುವನ್ನ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ಪಿನಷ್ಟು ಬೆಲ್ಲವನ್ನ ಗುದ್ಬಿಟ್ಟು ಹಾಕಿದ್ದೀನಿ. ಆಮೇಲೆ 2 ಕಪ್ಪಿನಷ್ಟು ತುರಿದ ತೆಂಗಿನ ತುರಿಯನ್ನ ಹಾಕಿ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಇದು ಏನು ಪಾಕ ಮಾಡೋದಾಗ್ಲಿ ಏನು ಬೇಡ, ಈ ತರ ನೀವು ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಈ ಹೂರ್ಣನ. ಈಗ ನಾನು ಅಕ್ಕಿ ನೆನ್ಸ್ಕೊಳ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಮೆಥಡ್ ಅಲ್ಲಿ ನಾನು ಸೋನಾ ಮಸೂರಿ ಅಕ್ಕಿಯನ್ನ ನೆನ್ಸ್ಕೊತಾ ಇದ್ದೀನಿ. ಸೋನಾ ಮಸೂರಿ ಇಲ್ಲ ಅಂದ್ರೆ ದೋಸಾ ರೈಸ್ ಅಲ್ಲೂ ಕೂಡ ಇದು ಮಾಡಬಹುದು. ಸಾಮಾನ್ಯವಾಗಿ ದೋಸಾ ರೈಸ್ ಅಲ್ಲಿ ಇದನ್ನ ಮಾಡ್ಕೋತಾರೆ. ಚೆನ್ನಾಗಿ ತೊಳೆದ್ಬಿಟ್ಟು ಈ ತರ ಒಂದು 2 ರಿಂದ 3 ಗಂಟೆ ನೆನ್ಸ್ಕೋಬೇಕು. ಅದನ್ನ ಚೆನ್ನಾಗಿ ಈ ತರ ಗ್ರೈಂಡ್ ಮಾಡ್ಕೋಬೇಕು. ನೀರಾಗಿರತ್ತೆ, ತುಂಬಾ ನೀರ್ ದೋಸೆ ತರ ನೀವು ನೀರ್ ಮಾಡ್ಕೋಬೇಕಂತಿಲ್ಲ, ಮೀಡಿಯಂ ತರ ಮಾಡ್ಕೊಂಡ್ರೆ ಆಯ್ತು. ಇದನ್ನ ನೀವು ಎಲೆಗೆ ಹಾಕೊಂಡು, ಇದು ಅರಿಶಿಣದ ಎಲೆ ಅಂದ್ರೆ ಟರ್ಮರಿಕ್ ಲೀಫ್, ಅದನ್ನ ಚೆನ್ನಾಗಿ ತೊಳೆದು ಈ ತರ ಹಿಟ್ಟು ಹಾಕಿ ಈ ತರ ನೀವು ಎಲೆಯನ್ನ ಮೂವ್ ಮಾಡ್ತಾ ಹೋದ್ರೆ ಹಿಟ್ಟು ತನ್ನಂತಾನೆ ಕೆಳಗ್ ಬರ್ತಾ ಹೋಗುತ್ತೆ. ಅದಕ್ಕೆ ನಾನು ಹೂರ್ಣವನ್ನ ಹಾಕಿ ಈ ತರ ಕವರ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಆ ತರ ಮಾಡ್ಲಿಕ್ಕೆ ಕಷ್ಟ ಅಂತ ಅನ್ಸಿದ್ರೆ ನೀವು ಎಲೆಗೆ ಈ ತರ ಒಂದೊಂದೇ ಸ್ಪೂನ್ ಅನ್ನ ಹಾಕಿ ನೀವು ಈ ತರ ಸ್ಪ್ರೆಡ್ ಮಾಡ್ಕೋಬಹುದು. ಆಮೇಲೆ ಹೂರ್ಣವನ್ನ ಹಾಕಿ ಅದೇ ತರ ನೀವು ಕವರ್ ಮಾಡ್ಕೋಬಹುದು ಅರಿಶಿಣದ ಎಲೆಯಲ್ಲಿ. ಈಗ ನಿಮ್ಮ ಹತ್ರ ಅರಿಶಿಣದ ಎಲೆ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ಇದೇ ಹೂರ್ಣವನ್ನ ಇದೇ ಹಿಟ್ಟನ್ನ ಬಾಳೆ ಎಲೆಯಲ್ಲೂ ಕೂಡ ಮಾಡ್ಕೋಬಹುದು. ನಾನು ಬಾಳೆ ಎಲೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. 2 ರಿಂದ 3 ಟೀ ಸ್ಪೂನ್ ಹಾಕಿದ್ದೀನಿ ಈ ಹಿಟ್ಟನ್ನ. ಆಮೇಲೆ ಮೇಲಿಂದ ಹೂರ್ಣವನ್ನ ಹಾಕೊಂಡು ಕವರ್ ಮಾಡ್ಕೊಳ್ಳಿ. ನಿಮ್ಗೆ ಈ ಹಿಟ್ಟು ಸ್ವಲ್ಪ ತೆಳ್ಳಗೆ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬೋದು. 1 ರಿಂದ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಹದ ಮಾಡ್ಕೊಳ್ಳಿ. ಈಗ ನಾನು 2ನೇ ತರದ ಪನ್ಪತ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು 1.5 ಕಪ್ಪಿನಷ್ಟು ಪಾರ್ ಬಾಯ್ಲ್ಡ್ ರೈಸ್ ತಗೊಂಡಿದ್ದೀನಿ, ಬಿಳಿ ಕುಚಲಕ್ಕಿ ಅಂತ ಹೇಳ್ತೀವಿ. ಇದಕ್ಕೆ 3 ಟೀ ಸ್ಪೂನ್ ನಷ್ಟು ದೋಸಾ ರೈಸ್ ಅನ್ನ ಹಾಕ್ಬೇಕು. ದೋಸಾ ರೈಸ್ ಇಲ್ಲ ಅಂದ್ರೆ ಸೋನಾ ಮಸೂರಿ ಹಾಕೊಳ್ಳಿ 3 ಟೀ ಸ್ಪೂನ್ ಅಷ್ಟು. ಇದನ್ನ ಚೆನ್ನಾಗಿ ತೊಳ್ಕೊಬೇಕು, ಕಸ ಏನಾದ್ರೂ ಇದ್ರೆ ಕ್ಲೀನ್ ಆಗಿ ಆಚೆ ಬರ್ಬೇಕು. ಆಮೇಲೆ ನೀವು ಇದನ್ನ ನೆನ್ಸ್ಕೋಬೇಕು. ಈ ಅಕ್ಕಿಯನ್ನ ನಾವು ಸುಮಾರಾಗಿ 5 ರಿಂದ 6 ಗಂಟೆ ಆದ್ರೂ ನೆನ್ಸ್ಕೋಬೇಕು. ಸೋನಾ ಮಸೂರಿಯಲ್ಲಿ ನಾನು ಫಸ್ಟ್ ಮೆಥಡ್ ಮಾಡಿದ್ದೆಲ್ಲ ಅದು ಬರೀ 2 ಗಂಟೆಯಲ್ಲಿ ಇನ್ಸ್ಟೆಂಟ್ ಆಗಿ ಬೇಗ ಮಾಡ್ಕೋಬಹುದು. ಆದ್ರೆ ಇದು ನೀವು ಪಾರ್ ಬಾಯ್ಲ್ಡ್ ರೈಸ್ ತಗೊಳ್ಳೋದ್ರಿಂದ, ಬಿಳಿ ಕುಚಲಕ್ಕಿ ತಗೊಳ್ಳೋದ್ರಿಂದ 6 ರಿಂದ 7 ಗಂಟೆ ನೆನ್ಸ್ಕೊಂಡು ನಂತರ ಗ್ರೈಂಡ್ ಮಾಡಿ ಚೆನ್ನಾಗಿ ಈ ತರ ನೀವು ಗಟ್ಟಿ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಗಟ್ಟಿಯಾಗಿ ಮಾಡಕ್ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಈ ತರ ಗಟ್ಟಿ ಮಾಡ್ಕೋತಾ ಇದ್ದೀನಿ ಬಿಸಿ ಮಾಡ್ಬಿಟ್ಟು. ನಿಮ್ಗೆ ಮಿಕ್ಸಿಯಲ್ಲೇ ಗಟ್ಟಿ ಹಿಟ್ಟು ಬಂದ್ರೆ ಅದೇ ತರ ಗಟ್ಟಿ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಎಲೆಯಲ್ಲಿ ತಟ್ಬೋದು. ನಾನು ತುಂಬಾ ನೀರ ಇತ್ತು ಅಂತ ನಾನು ಈ ತರ ತಟ್ಬಿಟ್ಟು ತೋರಿಸ್ತೀನಿ. ಸಾಮಾನ್ಯವಾಗಿ ಮಂಗಳೂರು, ಉಡುಪಿ ಸೈಡ್ ಎಲ್ಲ ಈ ತರ ತಟ್ಬಿಟ್ಟು ಮಾಡ್ತಾರೆ. ಕೊಂಕಣಿ ಸ್ಟೈಲ್ ಅಲ್ಲಿ ಆ ತರ ನೀರಾಗಿ ಮಾಡ್ಬಿಟ್ಟು ಮತ್ತೆ ಎಲೆಯಲ್ಲಿ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡ್ತಾರೆ. ಈ ತರ ತಟ್ಬಿಟ್ಟು ಮಾಡಕ್ಕೆ ಕಷ್ಟ ಅಂತ ಅನ್ಸಿದ್ರೆ ನೀವು ಫಸ್ಟ್ ಮೆಥಡ್ ನ ಫಾಲೋ ಮಾಡ್ಬೋದು. ಇಲ್ಲ ಅಂದ್ರೆ ಇದೇ ಮೆಥಡ್ ನ ನೀವು ಫಾಲೋ ಮಾಡ್ಕೋಬಹುದು. ಈಗ ನೋಡಿ, ಇದೇ ತರ ನಾನು ಬಾಳೆ ಎಲೆಯಲ್ಲೂ ಕೂಡ ತಟ್ಕೊಂಡು ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಅರಿಶಿಣದ ಎಲೆ ಇಲ್ಲ ಅಂದ್ರೆ ಇದರಲ್ಲಿ ತಟ್ಬಿಟ್ಟು ನೀವು ಮಾಡ್ಬೋದು. ಸೇಮ್ ಹೂರ್ಣನ ನಾನು 2 ಮೆಥಡ್ಗೂ ಯೂಸ್ ಮಾಡಿದ್ದೀನಿ. ಈ ತರ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ಹಬ್ಬಕ್ಕೆ ಸಾಮಾನ್ಯವಾಗಿ ನಾವು ಸ್ವೀಟ್ ಅನ್ನ ಮಾಡ್ತೀವಲ್ಲ, ಸೊ ಇದನ್ನ ನೀವು ಮಾಡ್ಕೊಂಡು ಹಬ್ಬಕ್ಕೆ ಸರ್ವ್ ಮಾಡ್ಬೋದು. ಈಗ ನಾನು ಸ್ಟೀಮರ್ ಅಲ್ಲಿ ಚೆನ್ನಾಗಿ ನೀರು ಕುದಿಸ್ಬಿಟ್ಟು ಆಮೇಲೆ ಒಂದು 15 ರಿಂದ 20 ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಅಲ್ಲಿ. ನೋಡಿ ಎಷ್ಟು ಈಸಿಯಾಗಿ ನೀವು ಪನ್ಪತ್ಲಿನ ಮಾಡ್ಕೋಬಹುದು. ಇಲ್ಲ ಬಾಳೆಲೆ ಕಡುಬು ಆದ್ರೂ ಎಷ್ಟು ಈಸಿಯಾಗಿ ನೀವು ಮಾಡ್ಕೋಬಹುದು.
ಕೆಲವರು ಅಕ್ಕಿ ಹಿಟ್ಟಲ್ಲಿ ಬಾಳೆಲೆ ಕಡುಬು ಮಾಡ್ತಾರಲ್ಲ, ಅಕ್ಕಿ ಹಿಟ್ಟಿಗಿಂತ ನೀವು ಈ ಥರ ಅಕ್ಕಿಯನ್ನು ನೆನೆಸ್ಕೊಂಡು ತೊಳೆದ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಮಾಡಿದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟಲ್ಲಿ ಅಷ್ಟೊಂದು ರುಚಿ ಬರಲ್ಲ. ಹಾಗಾಗಿ ನಿಮಗೆ ಡೀಟೇಲ್ ಆಗಿ ಹೇಗೆ ಈ ಕಡುಬನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.